ನಮ್ ಬೆಂಗಳೂರು ಜನಕ್ಕೆ ವೀಕೆಂಡ್ ಬಂತು ಅಂದ್ರೆ ನೆನಪಾಗೋದು ನಂದಿ ಹಿಲ್ಸ್. ಶನಿವಾರ ಭಾನುವಾರ ಬಂದವಾಗ ಸೂರ್ಯೋದಯ ನೋಡೋದಕ್ಕೆ ನಂದಿ ಹಿಲ್ಸ್ ಹೋಗ್ತಾರೆ. ಅದೇ ತರ ನಾನು ಕೂಡ ಬೆಳಿಗ್ಗೆ 3 ಗಂಟೆಗೆ ಎದ್ದು 4 ಗಂಟೆಗೆ ನಂದಿ ಹಿಲ್ಸ್ ನ ರೀಚ್ ಆದೆ. ಬೆಳಿಗ್ಗೆ ಓಪನ್ ಆಗಿದ್ದು 5:15ಗೆ ನಂದಿ ಹಿಲ್ಸಿನ ಗೇಟು. ಒಳಗಡೆ ಹೋಗ್ತಾ ಇದ್ದಂಗೆ ಮಂಜಿನ ರಾಶಿ, ಜನಗಳಂತೂ ಎಲ್ಲಿಂದ ಬಂದ್ರು ಇಷ್ಟೊಂದ್ ಜನ ಅಂತ ನಾನಂತೂ ನೋಡ್ಬಿಟ್ಟು ತುಂಬಾ ಕನ್ಫ್ಯೂಸ್ ಆಗಿ ಮುಂಗಾರಿನ ಮಂಜಿನ ಮಳೆಯಲ್ಲಿ ಮಿಂದೆದ್ದಿರೋ ನೀಲಗಿರಿ ಮರದ ಕೆಳಗಡೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಇನ್ನೇನು ಸುಮಾರು 6 ಗಂಟೆ ಆಗ್ತಾ ಇತ್ತು. ಎಲ್ಲರೂ ಕೂಡ ಸೂರ್ಯ ಹುಟ್ಟೋದನ್ನ ನೋಡೋದಕ್ಕೆ ಎಲ್ಲರೂ ಓಡೋಡ್ ಹೋಗ್ತಾ ಇದ್ರು. ಸೊ ನಾವು ಕೂಡ ಓಡೋಡ್ ಹೋಗ್ತಾ ಇದ್ವಿ ಮಂಜಿನ ಮಧ್ಯದಲ್ಲಿ. ಸೊ ಬೆಟ್ಟ ತುದಿ ಬರೋ ಅಷ್ಟೊತ್ತಿಗೆ ಜನ ಕುಣಿದಾಡ್ತಿದ್ರು, ಯಾಕಂದ್ರೆ ಸೂರ್ಯೋದಯವಾಗಿತ್ತು. ಸನ್ರೈಸ್ ನ ನೋಡೋದಕ್ಕೆ ಯಾರಿಗ್ ತಾನೇ ಖುಷಿ ಆಗಲ್ಲ ಅಂತ ಹೇಳಿ ಫೆಬ್ರವರಿ ಸೀಸನ್ ಅಲ್ಲಿ ಬಂದಿದ್ರೆ ಈ ತರ ಇರ್ತಿತ್ತಂತೆ, ಅದನ್ನ ನಾವು ಮಿಸ್ ಮಾಡ್ಕೊಂಡ್ವಿ. ನಂದಿ ಹಿಲ್ಸ್ ಅಂದ್ರೆ ಬರೀ ಸನ್ರೈಸ್ ಅಷ್ಟೇ ಅಲ್ಲ, ಇಲ್ಲಿರೋ ವಿಶಾಲವಾಗಿರೋ ಈ ಒಂದು ಉದ್ಯಾನವನ ತುಂಬಾ ಖುಷಿ ಕೊಡುತ್ತೆ. ಮಂಜಿನ ಮಧ್ಯದಲ್ಲಿರೋ ಈ ಮರಗಳ ಸಾಲಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಇಲ್ಲಿರೋ ಈ ವಾತಾವರಣ, ಈ ಒಂದು ನಿಶಬ್ದತೆ, ಈ ಒಂದು ತಂಪಾಗಿರೋ ವಾತಾವರಣ ಯಾರಿಗ್ ತಾನೇ ಖುಷಿ ಕೊಡಲ್ಲ ಹೇಳಿ. ಸೊ ನಾನಂತೂ ಎಲ್ಲಾ ಕಡೆನೂ ಓಡಾಡಿ ಖುಷಿ ಆಗ್ಬಿಟ್ಟೆ. ನಂದಿ ಹಿಲ್ಸ್ ಬಗ್ಗೆ ಹಿಸ್ಟ್ರಿ ಏನಪ್ಪಾ ಅಂತ ಹೇಳ್ಬೇಕಂದ್ರೆ, ಚೋಳರ ಕಾಲದಲ್ಲಿ ನಂದಿ ಬೆಟ್ಟನ ಆನಂದಗಿರಿ ಅಂತ ಕರೀತಾ ಇದ್ರು. ಅಂದ್ರೆ ಸಂತೋಷದಿಂದ ಕೂಡಿದ ಬೆಟ್ಟ ಅಂತ. ಬೆಟ್ಟದ ಮೇಲೆ ಸುಮಾರು 1000 ವರ್ಷ ಹಳೆಯ ನಂದಿ ದೇವಾಲಯ ಕೂಡ ಇದೆ. ಯೋಗ ನಂದೀಶ್ವರ ಎಂಬ ತಪಸ್ವಿ ಇಲ್ಲಿ ತಪಸ್ಸು ಮಾಡಿದ್ದ.